ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು. ಬನ್ನಿ 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 ಕಲ್ಲಂಗಡಿ ಹಣ್ಣು ತಗೊಳ್ಳಿ, ಜೀವಕ್ಕೆ ತಂಪು ದೇಹಕ್ಕೆ ಇಂಪು. ಬನ್ನಿ ಬನ್ನಿ, ಈ ಬಿಸಿಲಲ್ಲಿ ಈ ಶೆಕೆಯಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನಿ, ಜೀವಕ್ಕೆ ತಂಪು ಮಾಡಿ. ಬನ್ನಿ ಬನ್ನಿ ಕಲ್ಲಂಗಡಿ ಹಣ್ಣು. ಹೈ, ಕಲ್ಲಂಗಡಿ ಹಣ್ಣು. ಅಮ್ಮ ಅಮ್ಮ, ಅಲ್ಲಿ ನೋಡಿ ಅಮ್ಮ, ಕಲ್ಲಂಗಡಿ ಹಣ್ಣು ಮಾರಕ್ಕೆ ಬಂದಿದೆ. ನನಗೆ ಕಲ್ಲಂಗಡಿ ಹಣ್ಣು ಕೊಡಿಸಿ ಅಮ್ಮ. ಈ ಶೆಕೆಯಲ್ಲಿ ನಾನು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಿ ತಿಂತೀನಿ ಅಮ್ಮ. ಅದು ಜೀವಕ್ಕೆ ತಂಪಂತೆ. ನೋಡಿ ಆ ಮಾಮ ಜೀವಕ್ಕೆ ತಂಪಂತ ಕೂಗ್ತಾ ಇದ್ದಾರೆ. ನನಗೆ ಕಲ್ಲಂಗಡಿ ಹಣ್ಣು ಕೊಡಿಸಿ ಅಮ್ಮ, ನನಗೆ ತಿನ್ನೋಕ್ಕೆ ಆಸೆ ಆಗ್ತಿದೆ. ಅಯ್ಯಯ್ಯೇ, ಈ ಹುಡುಗನಿಗೆ ಅಲ್ಲ ನೋಡಿದ್ದೆಲ್ಲ ಬೇಕು. ಅಲ್ಲಿ ಐಸ್ ಕ್ರೀಮ್ ನೋಡಿದ್ಯಾ, ಐಸ್ ಕ್ರೀಮ್ ಬೇಕಂತ ಹೇಳ್ದ, ಹಠ ಮಾಡ್ದ, ಐಸ್ ಕ್ರೀಮ್ ಕೊಡಿಸ್ದೆ. ಇವಾಗ ಇಲ್ಲಿ ಮತ್ತೆ ಕಲ್ಲಂಗಡಿ ಹಣ್ಣು ನೋಡಿ ಒಂದು ಕಲ್ಲಂಗಡಿ ಹಣ್ಣು ಬೇಕಂತೆ. ಇವನಿಗೆ ಕರ್ಕೊಂಡು ಎಲ್ಲಾದ್ರೂ ಹೋಗಿದ್ರೆ ಅಲ್ಲ ನಾನು ಹಜಾಮ್ ಆಗ್ಬಿಡ್ತೀನಿ ನಾನು. ಇವಾಗ ಕೊಡಿಸಲ್ಲ ಅಂತ ಹೇಳಿದ್ರೆ ಮತ್ತೆ ಹಠ ಮಾಡೋಕೆ ಶುರು ಮಾಡ್ತಾನೆ ಇವನು, ಜನರ ಮುಂದೆ ಎಲ್ಲ ಆಳ್ತಾನೆ. ನನ್ನ ಮರ್ಯಾದೆ ಎಲ್ಲ ತೆಗಿತಾನೆ ಈ ಹುಡುಗ. ಬಾ ಬಾ ಕೊಡಿಸ್ತೀನಿ ನಡಿ ಅತ್ಲ. ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು 30 ಕೆಜಿಗೆ 30. ಬನ್ನಿ ಬನ್ನಿ ಬನ್ನಿ, ಹೊಯ್ರಿ, ಕೊನೆ ಅವಕಾಶ. ಯಾರಿಗೆ ಇದೆ ಯಾರಿಗೆ ಇಲ್ಲ, ಬನ್ನಿ ಹೊಯ್ರಿ. ಕೆಜಿಗೆ 30 ರೂಪಾಯಿ ಇಲ್ಲೇ, ಕಲ್ಲಂಗಡಿ ಹಣ್ಣು ಇಲ್ಲೇ. ಬನ್ನಿ ಬನ್ನಿ, ಹೊಯ್ರಿ ಇಲ್ಲೇ. ಕೆಜಿಗೆ 30 ರೂಪಾಯಿನಾ? ಯಾವ ಎಷ್ಟು ಜಾಸ್ತಿ ಇದೆ ರೇಟು ಅಲ್ಲ. ಕಲ್ಲಂಗಡಿ ಹಣ್ಣಿಂದು ಸೀಸನ್ ತಾನೇ ಇವಾಗ, ಸೀಸನ್ ಅಲ್ಲಿ ರೇಟ್ ಕಡಿಮೆ ಇರ್ಬೇಕಲ್ಲ. ಹೋದ ವರ್ಷ ಎಲ್ಲ ಒಂದು ಕಲ್ಲಂಗಡಿ ಹಣ್ಣು 30 ರೂಪಾಯಿಗೆ ಬರ್ತಿತ್ತು. ಇವಾಗ ಇವರು 1 ಕೆಜಿಗೆ 30 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಜಾಸ್ತಿ ರೇಟ್ ಇದ್ರೆ ನಮ್ಮಂತ ಬಡವ್ರು ಹೆಂಗ್ ತಿನ್ನೋದು ಅಲ್ರಿ? ಕೆಜಿಗೆ 30 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. 20 ರೂಪಾಯಿ ಮಾಡಿ, 20 ರೂಪಾಯಿ ಮಾಡಿಕೊಡಿ. ಅಮ್ಮ, ಅದು ಹೋದ ವರ್ಷದ ವಿಷಯ. ಹೋದ ವರ್ಷದ ಆಗಿದೆ ಆಯ್ತು. ಆವಾಗ ಕಲ್ಲಂಗಡಿ ಹಣ್ಣು ಜಾಸ್ತಿ ಫಸಲಾಗಿತ್ತು. ಈ ಸಲ ಜಾಸ್ತಿ ಫಸಲ್ ಆಗಿಲ್ಲ ಕಣ್ರಿ ಅಮ್ಮ. ಎಲ್ಲಿ ಹೋಗಿದ್ರು ಕೂಡ ನಿಮಗೆ ಕಲ್ಲಂಗಡಿ ಹಣ್ಣು ಕೆಜಿಗೆ 40 ರೂಪಾಯಿಗೆ ಮಾರ್ತಿದ್ದಾರೆ. ನಾನೇ ಒಂಚೂರು ಕಡಿಮೆ ರೇಟಲ್ಲಿ ಮಾರ್ತಾ ಇರೋದು, 30 ರೂಪಾಯಿ ಇಟ್ಟು. ಎಲ್ಲಿ ನೋಡಿ ನೀವು ಹಣ್ಣು ನೋಡಿ, ನಾನು ಒಂದು ಹಣ್ಣು ಕಟ್ ಮಾಡಿದ್ದೀನಿ ನೋಡಿ, ಕಲರ್ ನೋಡಿ ಹೆಂಗಿದೆ ಅಂತ. ಕೆಂಪು ಕಲರ್, ಮಾಲ್ ರಸ್ನ. ತಿಂದಿದ್ರೆ ಮತ್ತೆ ಬಿಡಲ್ಲ, ಮತ್ತೆ ಹುಡ್ಕೊಂಡು ಬರ್ತೀರಾ ಎಲ್ಲಿದೆ ಕಲ್ಲಂಗಡಿ ಹಣ್ಣು ಅಂತ. ಸ್ವೀಟ್ ಚಪ್ಪೆ ಇಲ್ಲ ನಮ್ದು, ಸ್ವೀಟ್ ಇದೆ ಗೊತ್ತಾ? ಇಲ್ಲಿ ನೋಡಿ, ಸಕ್ಕರೆ ಹಾಕೋದು ಬೇಡ, ಏನು ಬೇಡ. 30 ರೂಪಾಯಿ ಕೊಟ್ಟರು ಲಾಸ್ ಇಲ್ಲ ಗೊತ್ತಾ ನಿಮಗೆ. ತಗೊಳ್ಳಿ, ಮತ್ತೆ ಖಾಲಿ ಆಗತ್ತೆ. ಯಾರಿಗೆ ಇದೆ ಯಾರಿಗೆ ಇಲ್ಲ. ಪಾಲಿಶ್, ನನ್ನ ಹತ್ರನೇ ಪಾಲಿಶ್. ಏನ್ರಿ ಕಲ್ಲಂಗಡಿ ಹಣ್ಣವ್ರೆ, ನಿಮ್ಮಂತ ವ್ಯಾಪಾರ ಮಾಡೋರು ತುಂಬಾ ನೋಡಿದ್ದೀನಿ ನಾನು. ಜಗತ್ತೆಲ್ಲ ತಿರ್ಗ್ ಬಂದಿದ್ದು ಗೊತ್ತಿದೆ ನನಗೆ, ಚೆನ್ನಾಗಿ ಗೊತ್ತಿದೆ. ನೀವು ಒಳ್ಳೆ ಪಾಲಿಶ್ ಹಚ್ತೀರ, ಮಸ್ಕ. ನಿಮ್ಮಂತ ಬೇರೆಯವರು 40 ರೂಪಾಯಿಗೆ ಮಾಡ್ತಾ ಇದ್ದಾರಂತೆ, ಇವರು ಬರೀ 30 ರೂಪಾಯಿ ಕೊಡ್ತಾ ಇರೋದಂತೆ. ನನ್ಗೇನ್ ಬಕ್ರ ಮಾಡ್ತೀರಾ ಅಲ್ಲ? ಕಲರ್ ಇರ್ಲಿ, ಎಲ್ಲ ಕಡೆ ಇವಾಗ ಸ್ವೀಟೇ ಸಿಗೋದು. ಸೀಸನ್ ಇವಾಗ ಕಲ್ಲಂಗಡಿ ಹಣ್ಣು ಚೆನ್ನಾಗಿರುತ್ತೆ ಗೊತ್ತಿದೆ ನನಗೆ. ರೇಟ್ ಕೂಡ ಕಡಿಮೆ ಇರುತ್ತೆ. ಲಾಸ್ಟ್ ಎಷ್ಟು ಕೊಡ್ತೀರಾ ಹೇಳಿ? ಅಯ್ಯಯ್ಯ, ಈ ಅಮ್ಮ ಭಾರಿ ಜೋರಿದ್ದಾರೆ. ಏನು ಮಾಡೋದು ಇವಾಗ? ಕಸ್ಟಮರಿಗೆ ರಿಟರ್ನ್ ಹೋಗಕ್ಕೆ ಬಿಡಬಾರ್ದು. ಬಂದಿದ ಮೇಲೆ ಏನಾದರೂ ಕೈಯಲ್ಲಿ ಕೊಟ್ಟೆ ಕಳಿಸ್ಬೇಕು, ಮಾಲ್ ಖಾಲಿ ಮಾಡ್ಬೇಕು ಏನಾದರೂ ಮಾಡಿ. ನಾನು 30 ರೂಪಾಯಿನೇ ಅಂತ ಇಟ್ಟಿದ್ರೆ ಯಾರು ಖಾಲಿ ಆಗಲ್ಲ. ಇದು ಏನಾದರೂ ಆಗಲಿ, ಖಾಲಿ ಮಾಡಿಬಿಡ್ತೀನಿ. ಅಮ್ಮ, ಲಾಸ್ಟ್ 25 ರೂಪಾಯಿ ಕೊಡಿ ಸಾಕು. ಕೆಜಿಗೆ 25. ಇದೇನು ಒಂದು 4 ಕೆಜಿ ಬರ್ಬೋದು, 100 ರೂಪಾಯಿ ಆಗುತ್ತೆ. ನಿಮಗೆ ಅಂತ ನಾನು ಕಡಿಮೆ ರೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ. ನನಗೆ ಏನು ಲಾಭ ಇಲ್ಲ ಇದರಲ್ಲಿ. ಬರೀ 2 ರೂಪಾಯಿ 3 ರೂಪಾಯಿ ಸಿಗುತ್ತೆ ಗೊತ್ತಾ. ನನಗೆ ಇದು 22 ರೂಪಾಯಿ ಬಿದ್ದಿದೆ. 25ಗೆ ಮಾರಿದರೆ ಬರೀ 3 ರೂಪಾಯಿ ಸಿಗುತ್ತೆ ನನಗೆ ಗೊತ್ತಾ ನಿಮಗೆ. ಇದರಲ್ಲಿ ಏನು ಲಾಭ ಇಲ್ರಿ, ಬರೀ ಹಿಂಗೆ ನಾವು ಮಾರೋದು. ಇರಲಿ ತಗೊಳ್ಳಿ, ನಮ್ಮೂರಿನ ಜನ ಅಂತ ಕೊಡ್ತಾ ಇದ್ದೀನಿ ನಾನು. ಬೇರೆಯವರಿದ್ರೆ ಯಾರಿಗೆ ಕೊಡಲ್ಲ. 30 ರೂಪಾಯಿ ಫಿಕ್ಸ್ ರೇಟ್ ನಮ್ಮದು. ಇರಲಿ. ಗೊತ್ತಿದೆ ನನಗೆ, ಎಲ್ಲ ಗೊತ್ತಿದೆ. ಇರ್ಲಿ, ಇವಾಗ ಇದು ಕಟ್ ಮಾಡಿದ್ ಬೇಡ ನನಗೆ, ಬೇರೆ ಕೊಡಿ, ಒಳ್ಳೆ ಚೆನ್ನಾಗಿ ನೋಡಿ ಕೊಡಿ.
ಅಯ್ಯ ತಕೊಳ್ರಿ ಅಮ್ಮ, ನಾನೇನು ನಿಮಗೆ ಹಾಳಾಗಿದ್ದು ಕೊಡ್ತೀನಾ? ಚೆನ್ನಾಗಿದ್ದಿದ್ದೇ ಕೊಡ್ತೀನಿ. ನಾನು ಹೇಳ್ದೆ ಅಲ್ಲ, ಒಂದು ಸತಿ ತಗೊಂಡು ಹೋಗಿದ್ರೆ ಇನ್ನೊಂದು ಸತಿ ನೀವು ಹುಡ್ಕೊಂಡು ಬರ್ತೀರಾ. ಕಲ್ಲಂಗಡಿ ಹಣ್ಣು ಅವರು ಎಲ್ಲಿ ಹೋದ್ರು ಅಂತ ಗೊತ್ತಾ ನಿಮಗೆ? ಆ ಥರ ಇದೆ ಇದು ನಮ್ಮ ಕಲ್ಲಂಗಡಿ ಹಣ್ಣು. ನಾನು ಆ ಮಾಲ್ ಹಾಕೋದೇ ಇಲ್ಲ, ಏನಿದ್ರು ಸ್ವೀಟ್ ಮಾಲ್ ಹಾಕೋದು ನಾನು. ಅದು ವೈಟ್ ಕಲರ್ ಇರೋದು, ಚಪ್ಪೆ ಚಪ್ಪೆ ಎಲ್ಲ ಅದೆಲ್ಲ ಹಾಕಲ್ಲ ನಾನು. ನಮ್ಮದು ಕ್ವಾಲಿಟಿ ದುಡ್ಡು ಕೊಟ್ಟರು ಕೂಡ ಏನು ಹೊಟ್ಟೆಯಲ್ಲಿ ಅದೇನು ಹೇಳೋದು, ಏನೋ ಹೇಳ್ತಾರಲ್ಲ, ಅದು ಆಗಬಾರ್ದು ಗೊತ್ತಾ? ವರ್ತ್ ಫಾರ್ ಮನಿ ಇರುತ್ತೆ ಇದು. ತಗೊಳ್ಳಿ, ನೀವು 100 ರೂಪಾಯಿ ಕೊಡಿ ಸಾಕು. 4.5 kg ಇದೆ, ಇನ್ನೂ ನಿಮಗೆ ಡಿಸ್ಕೌಂಟ್ ಆಗಿ ಕೊಟ್ಟಿದ್ದೀನಿ, ತಗೊಳ್ಳಿ. ಏನೋ ಮನೆಗೆ ಹೋಗಿ ನೋಡ್ತೀನಿ, ಗೊತ್ತಾಗತ್ತೆ ಅಲ್ಲ ಹೆಂಗಿದೆ ಅಂತ.